ಹೇಗೆ ಅಂದ್ರೆ ನೀವು ಬಹುತೇಕ ಪೊಲಿಟಿಷಿಯನ್ಸ್ ಅನ್ನ ನೋಡ್ತೀರಿ, ವೀರರಸ ಇರಲೇಬೇಕು ಪಾಲಿಟಿಕ್ಸ್ ಅಲ್ಲಿ. ಈ ರಾಜ್ಯದಲ್ಲಿ ಹಿಂದಿನ ಸರ್ಕಾರಗಳು ಯಾರೇ ಮಾಡದೇ ಇರೋಂಥದ್ದು ನಾವು ಮಾಡಿದ್ದೀವಿ, ಮಾಡ್ತೀವಿ. ಇವತ್ತು ಯಾರೇ ಬಂದ್ರು ನಮಗೆ ಓಟ್ ಹಾಕೋದು, ಇದು ವೀರರಸ. ಸೂಪರ್. ಕರುಣಾರಸ ಇದು ಯಾವಾಗಾದ್ರೂ ನೀವು ಒಳ್ಳೆ ಕಾರ್ಯಕ್ರಮ ಮಾಡಿದಾಗ ನಿಮ್ಮ ಆತ್ಮೀಯರು, ನಿಮ್ಮ ಅಮ್ಮ, ಏನಮ್ಮ ಹೆಂಗ್ ಮಾಡ್ದಮ್ಮ ನಿಮ್ಮ ಮಗ ಕಾರ್ಯಕ್ರಮ, ಅಯ್ಯೋ ಬಹಳ ಚೆನ್ನಾಗಿ ಮಾಡಿದ, ತುಂಬಾ ಇಷ್ಟ ಆಯ್ತು ಜಗ್ಗೇಶ್, ನನ್ನ ಮಗ ಸುಜಾ ಅವ್ರ ಅಪ್ಪನ ಜೀವನನ ಎಷ್ಟು ಚೆನ್ನಾಗಿ ಉಳಿಸ್ತಾರೆ ಅಂತ ಬಹಳ ಖುಷಿ ಆಯ್ತು. ಮಜಾ ಟಾಕೀಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದೇ ಆ ಕರುಣೆಯ ರಸ. ತಾಯಿಯಂದಿರಿಗಿರುತ್ತೆ ಕರುಣಾರಸ, ಹಂಗಾಗಿ ತುಂಬಾ ಮಕ್ಕಳು ಕೆಟ್ಟೋಗ್ಬಿಟ್ಟಿರೋದು. ಅದ್ಭುತ. ನೀವು ಮಾಡುವಂತ ಕಾರ್ಯಕ್ರಮನ ಜನ ನೋಡ್ತಾ ಇರ್ತಾರೆ, ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂದ್ರೆ ಸುಜಾ, ಅದ್ಭುತ ಕಾರ್ಯಕ್ರಮ, ನಾನು ಒಂದು ವಾರನೂ ಮಿಸ್ ಮಾಡಲ್ಲ, ಅಬ್ಬಾ ಎಷ್ಟು ಚೆನ್ನಾಗಿದೆ, ಇದೇ ಅದ್ಭುತ. ಭಯಾನಕ. ಇದು ಹೊಟ್ಟೆವ್ರಿ ನನ್ನ ಮಕ್ಳಿಗೆ ಬಹಳ ಭಯಾನಕ ಬರ್ತದೆ. ಏನ್ ಮಾಡ್ಬಿಟ್ಟವ್ರಿ ಕಾರ್ಯಕ್ರಮ, ನಮ್ಗೆ ಏನ್ ಮಾಡಕ್ ಬರಲ್ವಾ, ಬಹಳ ಚೆನ್ನಾಗಿ ಮಾಡ್ರಿ, ಇದು ಭಯಾನಕ. ಬೀಭತ್ಸ ಇಸ್ ಒನ್ ಆಫ್ ದ ವರ್ಸ್ಟ್ ಕ್ಯಾರೆಕ್ಟರ್ ಇನ್ ಹ್ಯೂಮನ್ ಬೀಯಿಂಗ್. ಅಂದ್ರೆ ಜೆಲಸ್. ನೀವೇನೇ ಮಾಡಿದ್ರು ಇಡೀ ಪ್ರಪಂಚ ನಿಮ್ಮ ಹೊಳ್ತಾ ಇದೆ. ಎಲ್ಲರೂ ಹೇಳ್ತಾರೆ, ಮಜಾ ಟಾಕೀಸ್ ಏನ್ ಸಖತ್ತಾಗಿದೆ ಅಂದ್ರೆ ಅದ್ಭುತ ಅಂತ ಹೊಗಳ್ತಾ ಇದ್ರೆ ಅವ್ನು ಹೊಟ್ಟೆ ಉರಿ ಇರುತ್ತಲ್ಲ ಒಳಗಡೆ, ಅವ್ನು ಬೀಭತ್ಸ. ಅದು ಏನ್ ನಮ್ಗೇನು ಗೊತ್ತಿಲ್ವಾ, ನಮಗೂ ಕೊಡ್ಲಿ ಮೈಕು, ನಾವ್ ಹೆಂಗ್ ಮಾಡ್ತೀವಿ ಗೊತ್ತಾ, ಇದೆಲ್ಲ ಅಂತಾರಲ್ಲ, ಇದೇ ಬೀಭತ್ಸ. ಇವ್ರು ಇದಾರೆ ಸೊಸೈಟಿನಲ್ಲಿ ಇರ್ತಾರೆ ಅವರು. ನೀವ್ ಎಷ್ಟೇ ಚೆನ್ನಾಗಿ ಮಾಡಿದ್ರು ಆ ಬೀಭತ್ಸ ರಸದಲ್ಲಿ ಇದ್ದು ಅವ್ರು ಮುಂದುವರಿಯೋದೇ ಇಲ್ಲ, ಅಲ್ಲೇ ಇರ್ತಾರೆ, ಮೇಲ್ ಬರಕ್ ಆಗೋದೇ ಇಲ್ಲ ಅವರು. ರೌದ್ರ ಅದೇ ನಿಮಗೆ ಹೇಳಿದ್ನಲ್ಲ ಅವಾಗಲೇ, ಕೋಪ ವೀರದಲ್ಲೇ ಬರುತ್ತೆ ರೌದ್ರ. ಆ ರೌದ್ರ ಹೆಂಗೆ ಬರುತ್ತೆ ಅಂತ ಅಂದ್ರೆ, ಇವಾಗ ರಾಜಕುಮಾರ್ ಅವರ ಡೈಲಾಗು ಬಂದು, ನಾನಾರು ಚತುರ್ಮುಖ ಬ್ರಹ್ಮನ ಮಗ, ದತಿಗರ್ಭ ಸಂಜಾತ, ವಿಧಾತನಿಂದ ವಿಧಿ ಬರವನ, ಇದೇ ರೌದ್ರ. ಹಾಸ್ಯ ನಿಮ್ಮ ಫೇವರೇಟ್ ಹಾಸ್ಯನ? ಅಯ್ಯೋ ಅವ್ರು ಸಿಕ್ಕಿದ್ರು ನಾನು ಹಿಂಗ್ ಮಾಡಿ ಇದು ಹಾಸ್ಯ. ಶಾಂತ ರಸ ತೋರ್ಸಾಯ್ತು ಅಪ್ಪ. ಕಲ್ಲಂಗಡಿ ಹಣ್ಣು ರಸ, ನಿಂಬೆ ಹಣ್ಣು ರಸ, ಆರೆಂಜ್ ರಸ ಅದಲ್ಲ, ಇದು ನವರಸ. ಅಣ್ಣ ರಸ ಅಂದ್ರೆ ಈ 9 ರಸ ಅಲ್ವಣ? ಗ್ಯಾರಂಟಿನಾ? ಇದೇ ಮನ್ಸಿಟ್ರೆ ಇನ್ನು ತುಂಬಾ ಬರುತ್ತೆ. ಅಲ್ಲ ನನ್ಗೆ ಒಬ್ರು ಇನ್ನೊಂದು ಯಾವ್ದೋ ತುರ್ಕೆ ಸೊಪ್ಪಿನ ರಸ ಬರ್ತದೆ ಅಂತ ಯಾರೋ ಹೇಳಿದ್ರಣ. ಹೌದು, ಅದು ಗಜ್ಜಿ ಬಂದಾಗ ಕೆರ್ಕೊಳ್ಳೋದಕ್ಕೆ ಔಷಧಿ ಅದು. ಅದು ತಾವು ಬಳಸ್ತೀರಿ ಜಾಸ್ತಿ ಅಂತ ಜನ ಇಲ್ಲಣ್ಣ. ಇಲ್ಲ ನನ್ಗೆ ನಿಮ್ಗೆ ವಾಸಿ ಆಯ್ತಾ ತುರ್ಕೆ ಎಲ್ಲ? ನನ್ಗೆ ಯಾವಾಗಣ ತುರ್ಕೆ ಬಂದಿತ್ತು? ತುರ್ಕೆ ಸೊಪ್ಪಿನ ರಸ ಅಂದ್ಬಿಟ್ಟು ಅದು ಒಂದು ರಸ ಇದೆ ಅಂತ ಯಾರು ಹೇಳ್ಕೊಟ್ಟಿದ್ ನಿಂಗೆ? ಅದ ಹಚ್ಕೊಂಡಿದ್ದಕ್ಕೆ ಅವ್ರು ಯಾರೋ ಸೊಪ್ಪು ಹೂ ಕಟ್ತವ್ರೆ ಅಂತ ಹೇಳಿದ್ರು. ಇನ್ಯಾರು ಹೇಳ್ಕೊಡ್ತಾರ ಸರ್? ಅವ್ರೇ ಇರೋದೇ 9 ರಸ ಅಂತ ನೀವೇ ಸರ್ ಇಂದ್ರಜಿತ್ ಸರ್. ಸುಮ್ನಿರ್ಲಾರ್ದೆ ಅಲ್ಲಿ ಬತ್ತಿರ್ಬೇಕಾದ್ರೆ ತುರ್ಕೆ ಸೊಪ್ಪು ರಸ ಒಂದೈತೆ ಸೇರಿಸ್ಕೊಳ್ಳಿ ಅಂತ ಹೇಳ್ಕೊಟ್ಬಿಟ್ಟು ಜನಗಳ ಮುಂದೆ ನಮ್ಮ ಮರ್ಯಾದೆ ಗೆಸ್ಟ್ಗಳ ಮುಂದೆ ಮರ್ಯಾದೆ ಕಳಿಬೇಕು ಅಂತ ಮಾಡಿದಾರೆ ಸರ್. ಅದು ತೋರಿಸ್ಬಿಡಿ. ಆ ರಸನು ಇದೆ ಸರ್, ನೀವು ತೋರಿಸ್ಬೇಕು. ಬಾಬಾ ನಂಗೊಂದು ಅನುಭವ ಸರ್, ನೀವು ಕೂತ್ಬಿಡಿ ಸರ್. ನನ್ಗೊಂದು ಗೌಟು ಬಾವ. ಗೌಟು ನನ್ಗೇನ್ ಗೌಟು ಅಂದ್ರೆ, ಈ ರಸಗಳೆಲ್ಲ ಹಿಂಗ್ ಹೇಳ್ಕೊಟ್ರಲ್ಲ, ಇವು ನಮ್ ಬದುಕ್ನಲ್ಲಿ ಹೆಂಗ್ ಉಪಯೋಗ ಬರ್ತಾವ ಅದನ್ನ ಹೇಳ್ಬೇಕಲ್ಲ. ತುಂಬಾ ಸಿಂಪಲ್. ಈಗ ನೀನು ಕಬ್ಬಿನ ಗದ್ದೆ ಶಾಂತಿ ಜೊತೆ ಇರ್ತೀಯ, ಅವಾಗ ಹೆಂಗಿರುತ್ತೆ ನಿನ್ ಎಕ್ಸ್ಪ್ರೆಷನ್? ಇದೇ ಶೃಂಗಾರ. ನೀನು ಕಬ್ಬಿನ ಗದ್ದೆ ಶಾಂತಿ ಜೊತೆ ತುಂಬಾ ಪ್ರೀತಿಯಿಂದ ಇರ್ಬೇಕಾದ್ರೆ ಸಡನ್ ಆಗಿ ಅವ್ರ ಅಣ್ಣ ಬಂದ್ಬಿಡ್ತಾನೆ. ಅವ್ರ ಅಣ್ಣ ನೀನ್ ನೋಡಿದ ತಕ್ಷಣ ಏನಂತ ರಿಯಾಕ್ಷನ್ ಕೊಡ್ತಾನೆ? ಇದೇ ವೀರ. ಓಕೆ, ಅವ್ರ ಅಣ್ಣ ನಿನ್ನ ಹಾಕೊಂಡು ತನ್ನ ಅಂತ ತುಳಿತಾ ಇರ್ತಾನೆ, ಅವಾಗ ನಿನ್ ರಿಯಾಕ್ಷನ್ ಹೆಂಗಿರುತ್ತೆ? ಇದೇ ಕರುಣ. ಸರ್ ಇವಾಗ ನನಗೆ ಹೆಂಗೆ ಹೇಳ್ಕೊಡ್ತೀರಾ ಸರ್? ಹೇಳಿ. ಬರ್ತೀನಿ. ಈಗ ನೀನೆಲ್ಲೋ ನಡ್ಕೊಂಡು ಹೋಗ್ತಾ ಇರ್ತೀಯ, ಸಡನ್ ಆಗಿ ಒಂದ್ ಸೂಟ್ ಕೇಸಲ್ಲಿ, ಒಂದು ಹಳ್ಳದಲ್ಲಿ ಒಂದು ಸೂಟ್ ಕೇಸ್ ಕಾಣುತ್ತೆ. ಅದನ್ನ ತೆಗೆದು ನೋಡಿದ್ರೆ ಒಂದು 5 ಕೋಟಿ ರೂಪಾಯಿ ದುಡ್ಡಿರುತ್ತೆ. ಅದ್ಭುತ. ಅದನ್ನ ತಗೊಳಕ್ ಹೋಗ್ತೀಯ, ತಗೊಳಕ್ ಹೋಗ್ಬೇಕಾದ್ರೆ ಒಂದು 5-6 ಹಾವುಗಳು ಬಂದ್ಬಿಡುತ್ತೆ. ಇದೇ ಭಯಾನಕ. ಆಮೇಲೆ ಸಡನ್ ಆಗಿ ನಿನ್ ಗೊತ್ತಾಗುತ್ತೆ ಇಷ್ಟೊತ್ತು ನೀನ್ ಕಂಡಿರೋದ್ ಕನ್ಸು ಅಂತ ಎದ್ದು ಕೂತ್ಕೊಂಡ್ಬಿಡ್ತೀಯ. ಇದೇ ಹಾಸ್ಯ. ನಾವೇನ್ ನಿಂತೊಂದ್ ಕಡ್ಡಿ ಚುಚ್ಚಿದ್ವಾ? ನಮಗೂ ಹೇಳ್ಕೊಡಪ್ಪ. ನಿನ್ಗ ಈಗ ನೀನು ಒಂಟೆ ತೊಳಿತಾ ಇರ್ತೀಯ, ಬೆನ್ ತೊಳಿತಾ ಇರ್ತೀಯ, ಹಂಗೆ ಬಾಲದ ಹತ್ರ ಬರ್ತೀಯ, ಬಾಲ ತೊಳಿತಾ ಇರ್ತೀಯ, ಸಡನ್ ಆಗಿ ಬಾಲ ಎತ್ಬಿಟ್ಟು ಲದ್ದಿ ಹಾಕ್ಬಿಡುತ್ತೆ. ಇದೇ ಬೀಭತ್ಸ.
ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ ಚೆನ್ನಾಗ ನೋಡು ಇದೇ ರೌದ್ರ ಬಂತಲ್ಲ ಅದೇ ಕೋಪದಲ್ಲಿ ಒಂಟೆಗೆ ಎತ್ತಿ ದಬಾರ್ ಅಂತ ಓದಿತ್ಯಾ ಆವಾಗ ಬಾಲ ಎತ್ಬಿಟ್ಟು ಇಷ್ಟು ರಾಶಿ ಲದ್ದಿ ನಿನ್ ಮೇಲೆ ಹಾಕ್ಬಿಡುತ್ತೆ ಏನು ಮಾಡಕ್ಕಾಗಲ್ಲ ಸುಮ್ಮನೆ ನಿಂತ್ಕೊಂಡ್ಬಿಡ್ತೀಯ ನೋಡು ಇದೇ ಶಾಂತ ಅರ್ಥ ಆಯ್ತಾ? ಆ? ನಮ್ಗೆ ಈ ರಸಗಳಲ್ಲಿ ಯಾವ್ದಾದ್ರು ರಸ ಸೂಟ್ ಆಗುತ್ತೆ ಸರ್? ನಿಮಗೆ ಹಾಸ್ಯ ರಸ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ, ಚೆನ್ನಾಗಿ ಅಳವಡಿಸ್ಕೊಳ್ಳಿ, ಚೆನ್ನಾಗಿ ಬೆಳವಣಿಗೆ ಆಗಿ. ಸರ್ ಇನ್ಯಾರೋ ಏನೋ ಹೇಳಿ ಕಳಿಸಿದ್ರು ಅಂತ ಅದೇ ಹೇಳಿ ಅದೇನೆ ಚೆನ್ನಾಗಿ ಬೆಳವಣಿಗೆ ಆಗಿ ಒಳ್ಳೆ ಟೋಕನ್ ವರ್ಕೌಟ್ ಆಗುತ್ತೆ. ಅದನ್ನೆಲ್ಲ ಚೆನ್ನಾಗಿ ಒಂದು 2 ಮನೆ ಮಾಡ್ಕೊಳ್ಳಿ. ಮನೆಗೆ ಒಬ್ಬೊಬ್ರು ಹೆಣ್ಮಕ್ಳು ಬೇಕಲ್ಲ, ಅವಾಗ ಶೃಂಗಾರ ರಸಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟು ಅಲ್ಲಲ್ಲೇ ಇಟ್ಟು. ನನಗೆ ಯಾವ ರಸ ಸೂಟ್ ಆಗ್ಬೋದು ಅಂತೀರಿ ಸರ್? ನಿಮಗೆ ಶಾಂತ ರಸ ತುಂಬಾ 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 ಸೂಟ್ ಆಗುತ್ತೆ. ಯಾಕಂದ್ರೆ ನೀವು ತುಂಬಾ ಜನ ಕಲಾವಿದರನ್ನ ತಯಾರು ಮಾಡ್ತಿದ್ದೀರಿ, ನಿಮ್ಗೆ ಗೊತ್ತಿಲ್ಲ. ಇವರೇ ಮಾಸ್ಟರ್. ಅವ್ರು ಎಷ್ಟೇ ತಪ್ಪು ಮಾಡಿದ್ರು ಶಾಂತ ರಸದಲ್ಲಿ. ನನಗೆ ಯಾವ ರಸ ಸೂಟ್ ಆಗುತ್ತೆ? ನಿಮಗೂ ಹಾಸ್ಯ ರಸವೇ ಪ್ರಧಾನ, ಶ್ರೇಷ್ಠ. ಬಹುತೇಕ ಮನುಷ್ಯರಿಗೆ ನಾನೆಲ್ಲರಿಗೂ ವಿನಂತಿ ಮಾಡೋದೇನು ಅಂದ್ರೆ, ಶಾಂತರಸವನ್ನ ಕಾಲ ಬಂದಾಗ ಅಡಾಪ್ಟ್ ಮಾಡ್ಕೊಳ್ಳಿ. ಹಾಸ್ಯ ರಸವನ್ನ ಎಲ್ಲಾರು ತಿಂತಾ ಇರಿ ದಿನ, ಅದೇ ನಿಮ್ಗೆ ಆರೋಗ್ಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸೂಪರ್. ಗೊತ್ತಾಯ್ತಲ್ವಾ ಮಿಮಿಕ್ರಿ ಹೆಂಗ್ ಮಾಡೋದು, ನವರಸಗಳನ್ನ ಯಾವ ತರ ಅಳವಡಿಸ್ಕೊಂಡು ಅಭಿನಯಿಸೋದು ಅಂತ ಗೊತ್ತಾಯ್ತಲ್ವಾ? ಇವಾಗ ದಯವಿಟ್ಟು ರೈಟ್ ಹೇಳಿ. ಏನ್ ಕೊಬ್ರ ಹಿಂಗ ಅನ್ಬಿಟ್ಟೆ? ಈಗ ಇನ್ನು 2 ಸೆಗ್ಮೆಂಟ್ ಆಗಿರೋದು. ನೆಕ್ಸ್ಟ್ ಸೆಗ್ಮೆಂಟ್ ಈಗ ನಮ್ಮ ಡಿಂಕ್ ಚಿಕ್ಕ ಆರ್ಕೆಸ್ಟ್ರಾ ಜೊತೆಯಿಂದ ಮಹಾಜನಗಳೇ, ನಿಮಗೆಲ್ಲ ಮತ್ತೊಂದು ಕೆಲವೇ ಕ್ಷಣಗಳಲ್ಲಿ ಮಹಾಮಂಗಳ ಆರತಿಯಾಗಲಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ಸವಿನಯ ಪ್ರಾರ್ಥನೆ. ಕೊಡ್ರ ಮಚ್ಚಲು. ಮೇಲ್ಕೋಟೆ ಮಂಜಾ ಚಿತ್ರದ ಬಗ್ಗೆ ಮಾತಾಡ್ತಾ ಇದೀವಿ. ನಮ್ಮ ನವರಸ ನಾಯಕ ಜಗ್ಗೇಶ್ ಅವರು, ಅವರ ಧರ್ಮಪತ್ನಿ ಇದ್ದಾರೆ. ಆದರೆ ಈ ಚಿತ್ರತಂಡದವರು ಇಲ್ಲಿಗೆ ಬಂದಿದ್ದಾರೆ, ಅವ್ರನ್ನ ಕೂಡ ವೆಲ್ಕಮ್ ಮಾಡೋಣ. ದಯವಿಟ್ಟು ಜೋರಾದ ಚಪ್ಪಾಳೆಯಿಂದ ವೆಲ್ಕಮ್ ಮಾಡಿ. ಶಶಿ ಹಾಗೂ ನಿರ್ಮಾಪಕರಾದಂತಹ ಕೃಷ್ಣ ಹಾಗೂ ಮ್ಯೂಸಿಕ್ ಡೈರೆಕ್ಟರ್ ಗಿರಿಧರ್ ದಿವಾನ್. ಹೇಳಿ ಮ್ಯೂಸಿಕ್ ಡೈರೆಕ್ಟರ್ ಸಾಹೇಬ್ರೆ, ಈ ಸಿನಿಮಾದಲ್ಲಿ ನಿಮ್ಮ ಹಾಡುಗಳು ಆಲ್ರೆಡಿ ಸೂಪರ್ ಡೂಪರ್ ಹಿಟ್ ಆಗಿದೆ. ಈ ಸಿನಿಮಾಗೆ ತಮ್ಮ ತಯಾರಿ ಹೇಗಿತ್ತು? ಹಾಡು ಹಿಟ್ ಆದ್ರೆ ಅಂದ್ರಲ್ವಾ, ಅದಕ್ಕೆಲ್ಲ ಕಾರಣ ಇಲ್ಲೇ ಕೂತಿದ್ದಾರೆ ಮಧ್ಯದಲ್ಲಿ, ಮತ್ತು ಪಕ್ಕದಲ್ಲಿ ಕೂತಿದ್ದಾರೆ. ಸೊ ಅವರ ಬೆಂಬಲದಿಂದ ಈ ಹಾಡು ಹಿಟ್ ಆಗೋ ಕಾರಣ ಆಗಿದೆ ಅಂತ ನನ್ನ ಅನಿಸಿಕೆ. ಅದ್ರ ಜೊತೆ ನನ್ನ ಶ್ರಮನೂ ಸೇರಿತ್ತು ಸ್ವಲ್ಪ ಮಟ್ಟಿಗೆ. ಫ್ಯಾಂಟಾಸ್ಟಿಕ್. ನಿರ್ಮಾಪಕರೇ, ನಿಮ್ಮ ಬಗ್ಗೆ ಸಾಕಷ್ಟು ಹೇಳಿದ್ರು ನಮ್ಮ ಜಗ್ಗೇಶ್ ಸರ್. ಈ ಒಂದು ಸಿನಿಮಾ ಮಾಡಬೇಕು ಅಂತ ನೀವು ಸಾಕಷ್ಟು ಕಷ್ಟಪಟ್ಟಿದ್ದೀರಾ. ಇವಾಗ ಈ ಸಿನಿಮಾ ತಯಾರಾಗಿ ಜನರ ಒಂದು ಬೆಂಬಲ, ಒಂದು ಪ್ರಶಂಸನೆ ಸಿಕ್ಕಿದೆ. ಹೇಗೆ ಅನಿಸ್ತಾ ಇದೆ? ನಾವು ಜಗ್ಗೇಶ ಅಭಿಮಾನಿ. ನಾನು ಸಿನಿಮಾ ಮಾಡಬೇಕಂತ ತುಂಬ ಆಸೆಯಿಂದ ಬಂದಾಗ ಗಾಂಧಿನಗರದಲ್ಲಿ ಒಬ್ಬರು ನನಗೆ ಮೋಸ ಮಾಡ್ಬಿಟ್ಟು, ಅಣ್ಣ ಎಲ್ಲ ಹೇಳಿದ್ದಾರೆ. ಮೋಸ ಮಾಡ್ಬಿಟ್ಟಾಗ ಅಣ್ಣನೇ ಎಲ್ಲ ಪ್ರತಿಯೊಂದು ನಿಂತು ಎಲ್ಲ ಮಾಡಿಕೊಟ್ಟಿದ್ದಾರೆ. ಸಿನಿಮಾ ಇಷ್ಟು ದಿನ ಏನು ಲೇಟ್ ಆಯಿತು ಅಂದರೆ, ನಮ್ಮ ಶೂಟಿಂಗ್ ಆಗ್ಬೇಕಾದ್ರೆ ಅಣ್ಣಂಗೆ ಕಾಲೇಟ್ ಆಗ್ಬಿಡ್ತು. ಕಾಲೇಟಾಗಿ ಒಂದು 10 ತಿಂಗಳು ಏನೂ ಮಾಡೋಕ್ಕಾಗಲಿಲ್ಲ. ಸಿನಿಮಾ ರಿಲೀಸ್ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಕಾಮಿಡಿ, ನಗ್ತಾ ಇರಿ, ನಗ್ಸೋಕ್ಕೆ ಮೇಲ್ಕೋಟೆ ಮಂಜ ಬರ್ತಾ ಇದ್ದೀನಿ. ಫ್ಯಾಂಟಾಸ್ಟಿಕ್. ಮೇಲ್ಕೋಟೆ ಮಂಜ ಅದ್ಭುತವಾದಂಥ ಒಂದು ಸಿನಿಮಾ. ಹಾಗೂ ಇಷ್ಟು ವರ್ಷ 30 ವರ್ಷಕ್ಕಿಂತ ಹೆಚ್ಚು ನಮ್ಮನ್ನು ಎಂಟರ್ಟೈನ್ ಮಾಡಿರುವಂತಹ ಜಗ್ಗೇಶ್ ಅವರ ಸಿನಿಮಾ ಯಾವತ್ತೂ ನಮಗೆ ನಿರಾಸೆ ಕೊಡೋದಿಲ್ಲ. ದಯವಿಟ್ಟು ಎಲ್ಲರೂ ಮೇಲ್ಕೋಟೆ ಮಂಜ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಸರ್, ನಿಮಗೆ ಒಳ್ಳೇದಾಗಲಿ. ಆ್ಯಂಡ್ ಶಶಿ ಬಗ್ಗೆ ನಾನು ಹೇಳ್ತೀನಿ. ನಿರ್ಮಾಪಕನಿಗೆ ಪಾಪ ABCD ಗೊತ್ತಿಲ್ಲ, ಈ ಡಸಂಟ್ ನೋ ಸಿನಿಮಾ. ಅವಾಗ KM ಪ್ರಕಾಶ್ ಅವರು ಒಂದು ಸಲಹೆ ಕೊಟ್ಟರು. ಒಬ್ಬ ಉತ್ಸಾಹಿ ಯುವಕ ಇದ್ದಾನೆ, ಆತ ಕಲಾವಿದ, ಜೊತೆಗೆ ಒಬ್ಬ ಪ್ರೊಡ್ಯೂಸರ್ಗೆ ತುಂಬ ಸಹಕಾರವಾಗಿರ್ತಾನೆ, ಇವನ್ನ ಇಟ್ಕೊಳ್ಳಿ ತುಂಬ ಹೆಲ್ಪ್ ಆಗುತ್ತೆ ಅಂದಾಗ, ಪಾಪ ನಾವು ಏನು ಸ್ಪೀಡಲ್ಲಿ ನಾವು ವರ್ಕ್ ಮಾಡಬೇಕು ಅಂತ ನಾವು ಅನ್ಕೊಂಡ್ವೋ ಅದನ್ನೆಲ್ಲ ಎಕ್ಸಿಬಿಟ್ ಮಾಡಿದ್ದೆ ಅವರು. ಶಶಿ ಇಲ್ಲ ಅಂದಿದ್ರೆ ಈ ಪಿಕ್ಚರು ಇಷ್ಟು ಫಾಸ್ಟಾಗಿ ನಾವು ಮಾಡೋಕ್ಕಾಗ್ತಾ ಇರಲಿಲ್ಲ. ವೈಯಕ್ತಿಕವಾಗಿ ಆತ ಕಲಾವಿದ, ಎಸ್ ಡನ್ ಸೋ ಮೆನಿ ಪಿಕ್ಚರ್ಸ್. ಆದರೆ ಒಬ್ಬ ಮ್ಯಾನೇಜರ್ ಥರ ಕೆಲಸ ಮಾಡ್ದ, ಯಾವ ಒಂದು ಇಂಟೆನ್ಷನ್ ಇಲ್ದಂಗೆ ಒಬ್ಬನು ಒಳ್ಳೇದಾಗಬೇಕು ಅಂತ ಹೇಳಿ ಒಂದು ದೊಡ್ಡ ಗುಣ ಪ್ರದರ್ಶನ ಮಾಡ್ದ. ಅದಕ್ಕೆ ನಾನು ತುಂಬ ಆಭಾರಿ ಮತ್ತು ಧನ್ಯವಾದ. ನಮ್ಮ ಚಿಂಗಾರಿ ಸಿನಿಮಾದಲ್ಲೂ ಬಹಳ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಜೊತೆಲಿ ಕೆಲಸ ಮಾಡಿದ್ವಿ, ಆಲ್ಮೋಸ್ಟ್ ಒಂದು 30-35 ದಿನ ಜೊತೆಲಿ ಕೆಲಸ ಮಾಡಿದ್ವಿ. ಹೇಳಿ ಶಶಿ, ಸಿನಿಮಾ ಬಗ್ಗೆ. ಸರ್, ನಾನು ಹೇಳ್ಬೇಕಂದ್ರೆ ಕೃಷ್ಣ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಈಗ ತುಂಬ ಕಷ್ಟಪಟ್ಟು ಅಂದರೆ ಚಿಪ್ಸ್ ಮಾರ್ಕೊಂಬಂದು ದುಡ್ಡು ಕೂಡಿಟ್ಟು ಸಿನಿಮಾ ಮಾಡಿರೋದು. ಅದಕ್ಕೋಸ್ಕರ ಪ್ರಕಾಶ್ ಹೇಳಿದ್ರು ಸ್ವಲ್ಪ ಹೆಲ್ಪ್ ಮಾಡಪ್ಪ ಅಂತ. ನಾನು ಬಿಫೋರ್ ಒಂದು ಸಿನಿಮಾ ಮಾಡಿದ್ದೆ, ಬಾಯ್ ಫ್ರೆಂಡ್ ಅಂತ, ಪ್ರೊಡಕ್ಷನ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿತ್ತು. ಅದನ್ನು ಯೂಸ್ ಮಾಡಿಕೊಂಡು ಕೃಷ್ಣಪ್ಪನಿಗೆ ಎಷ್ಟಾಗುತ್ತೋ ಅಷ್ಟು ಯೂಸ್ ಮಾಡೋಣ ಅಂತ ವರ್ಕ್ ಮಾಡಿದೆ ಸರ್. ಅದಕ್ಕಿಂತ ಮೇಯ್ನು ಜಗ್ಗೇಶನ್ ಜೊತೆ ಆ್ಯಕ್ಟ್ ಮಾಡೋದು ಒಂದು ಪುಣ್ಯ. ಅದಕ್ಕಿಂತ ಮೇಯ್ನ್ ಏನಂದರೆ 3 ತಿಂಗಳು ಅವ್ರ ಜೊತೆ ಸ್ಪೆಂಡ್ ಮಾಡಿದೆ, ಆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ನಮಗೆ ಆಯ್ಸ್ ರೈಸ್ ಆಗುತ್ತೆ ಅವ್ರ ಜೊತೆ. ಅವ್ರು ನಗ್ನಗ್ತಾ ಟೈಮ್ ಹೋಗೋದೇ ಗೊತ್ತಲ್ಲ, ಅಷ್ಟು ಖುಷಿ. ಅದಕ್ಕೆ ನಾನು ಜಗ್ಗೇಶನ್ ಜೊತೆ ವರ್ಕ್ ಮಾಡಿ ತುಂಬ ಖುಷಿ ಸರ್. ಲವ್ಲಿ. ಈಗ ನಮ್ಮ ಗಿರಿಧರ್ ಅವರು ನಮಗೋಸ್ಕರ ಒಂದು ಹಾಡನ್ನು ಹಾಡಲಿದ್ದಾರೆ, ಬನ್ನಿ ಸರ್. ಈಗ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಇವರೆಲ್ಲ ಅವರ ಒಂದು ಬಾಡಿ ಲ್ಯಾಂಗ್ವೇಜ್, ಒಂದು ಮ್ಯಾನರಿಸಮ್ ಇರುತ್ತೆ. ಅದನ್ನ ನಮ್ಮ ಜಗಣ್ಣ ತುಂಬ ಚೆನ್ನಾಗಿ ತೋರಿಸ್ತಾರೆ, ಸೂಪರ್ ಆಗಿ ತೋರಿಸ್ತಾರೆ ಜಗ್ಗೇಶ್ ಸರ್. ಸರ್ ಪ್ಲೀಸ್. ಯಾರು?
ಫಸ್ಟ್ ಅಂಬರೀಷನ್. ವಾಕಿಂಗ್ ಸ್ಟೈಲ್ ಮಾತ್ರ. ಹಾ, ಆಕ್ಟಿಂಗು, ನವರಸ ಎಲ್ಲ ಮುಗೀತು. ಇನ್ನೊಂದು ಜಗ್ಗೇಶ್ ಸರ್ ಭವಿಷ್ಯ ತುಂಬಾ ಚೆನ್ನಾಗಿ ಹೇಳ್ತಾರೆ. ಭವಿಷ್ಯ. ಹಾ, ಆಮೇಲೆ ಯಾರಾದ್ರೂ ನೋಡ್ಬಿಟ್ಟು ಇವನು ಏನು ಶಾಸ್ತ್ರಗಳೆಲ್ಲ ಶುರು ಮಾಡ್ಬಿಟ್ಟು ಅನ್ಕೋಬಿಟ್ಟಾರ ಕಣಪ್ಪ. ಇಟ್ ಇಸ್ ಅ ಸೈನ್ಸ್ ಸರ್, ಯು ಆರ್ ಅ ಸೈಂಟಿಸ್ಟ್. ಯಾ, ಹಾ, ನಾನು ನನಗೆ ಗೊತ್ತಿರೋ ಪ್ರಕಾರ ಜ್ಯೋತಿಷ್ ಶಾಸ್ತ್ರ ಅಂದ್ರೆ ಪ್ರಥಮ ಬಿಂದು ಯಾವಾಗ ತಾಯಿ ಗರ್ಭದಲ್ಲಿ ಸ್ಥಾಪನೆ ಆಗುತ್ತೆ, ಅದೇ ಕಳಶ, ಅದೇ ನಿಜವಾದ ಕಳಶ. ತಾಯಿ ಗರ್ಭದಲ್ಲಿ ತಂದೆಯ ದೇಣಿಗೆಯಿಂದ ಯಾವಾಗ ಬಿಂದು ನಿರ್ಮಾಣ ಆಗುತ್ತಲ್ಲ, ಅಲ್ಲಿಂದ ಜ್ಯೋತಿಷ್ ಶಾಸ್ತ್ರ ಸ್ಟಾರ್ಟ್ ಆಗ್ತದೆ. ಇದಾದ ಮೇಲೆ ಯಾವಾಗ ಮಗು ಹುಟ್ಟಿದ ತಕ್ಷಣ ಪ್ರಥಮ ಶ್ವಾಸವನ್ನ ತಗೊಳತ್ತೆ, ಪ್ರಥಮ ಶ್ವಾಸ ತಗೊಳತ್ತೆ, ಅಲ್ಲಿಂದ ಅದರ ಚಂದ್ರ ಯಾವ ಜಾಗದಲ್ಲಿ ಇದ್ದಾನೆ ಅಂತ ಹೇಳ್ತಾರೆ, ಆ ಚಂದ್ರನಿಂದ ಲಗ್ನ ಸಿಗುತ್ತೆ. ಇದು ಜ್ಯೋತಿಷ್ ಶಾಸ್ತ್ರ. ನೀವು ಯಾರಿಗಾದ್ರೂ ಕೇಳಿ ಯಾವಾಗ ನೀವು ಹುಟ್ಟಿದ್ರಿ ನೀವು, ಸರ್ 10:30 11 ಏನೋ ಇರಬೇಕು ಅಂತ ಅನ್ಬಿಡ್ತಾರೆ. 2.5 ನಿಮಿಷಕ್ಕೆ ಚಂದ್ರ ಚೇಂಜ್ ಆಗ್ತಾನೆ, ಎಲ್ಲವೂ ಉಲ್ಟಾ ಪಲ್ಟಾ ಆಗುತ್ತೆ. ಜ್ಯೋತಿಷ್ ಶಾಸ್ತ್ರನೇ ಸುಳ್ಳಾಗ್ಬಿಡುತ್ತೆ. ಸೊ ಹಾಗಾಗಿ ಯಾರಿಗೆ ಮಗು ಯಾವಾಗ ಜನನ ಆಯಿತು ಅನ್ನೋದನ್ನ, ಯಾಕಂದ್ರೆ ಪರಾಶರರು ಅಷ್ಟೊಂದು ತಮಾಷೆಯಾಗಿ ಬರ್ದಿಲ್ಲ, ಇದು ಸಾವಿರಾರು ವರ್ಷದ ಸೈನ್ಸು. ಆದರೆ ರಾಯರ ಆಶೀರ್ವಾದ ಏನಾದ್ರು ಅಲ್ಲ. ನೀವು ಧನುರಾಶಿ, ನನಗೆ ಗೊತ್ತು ನೀವು ಧನುರಾಶಿ, ಹಸ್ತ ಸಾಮುದ್ರಿಕೆ ಬೇಡ. ನನ್ನ ಪ್ರಕಾರ ನೀನು ನಿಮ್ಮ ತಾತನ ಪುನರಾವರ್ತನೆ, ನಿಮ್ಮ ತಾತನ ಜಾಗಕ್ಕೆ ನೀನು ಬಂದಿದ್ಯಾ. ಈಗ ನಿಮ್ಮ ಏಳ್ರಾಟದ ಭಾವ ಮುಗಿದು ಇವಾಗ ಧನುರಾಶಿಗೆ ಶನಿ ಬಂದಿದ್ದಾನೆ. ಧನುರಾಶಿಯ ಗುಣದವರ ಗುಣ ಏನು ಅಂದ್ರೆ ನೇರ ನುಡಿ ನಿಷ್ಠುರವಾದಿ. ಅವನು ಗುರು, ಅವನ ಜಾಗದ ಅಧಿಪತಿ. ಆಮೇಲೆ ಇವನು ಮುಂದೆ ಯಾರು ಡೌ ಮಾಡೋಕ್ಕಾಗಲ್ಲ. ಯಾರಾದರೂ ಡೌ ಮಾಡಿದ್ರೆ ಕಂಡಿಡ್ಬಿಡ್ತಾನೆ. ಈ ನಾಡಿನ ಜನರ ಮನಸ್ಸಿಗೆ ಈ ಕಾರ್ಯಕ್ರಮದ ಮುಖಾಂತರ ನಿನ್ನ ದೊಡ್ಡ ಕಲಾವಿದನಾಗಿ ಇಡೀ ರಾಜ್ಯ ಮೆಚ್ಚುವಂತ ನಿಮ್ಮ ತಾತನ ಹೆಸರು, ನಿಮ್ಮ ತಂದೆ ಹೆಸರನ್ನ ಉಳಿಸುವಂತ ದೊಡ್ಡ ಕಲಾವಿದ ಆಗ್ತೀಯ. ತಾವು ನಮ್ಮ ಮಜಾ ಟಾಕೀಸ್ಗೆ ಬಂದಿದ್ದು ಬಹಳ ಖುಷಿ ಆಯ್ತು. ತಮ್ಮ ಇಡೀ ತಂಡದವ್ರು ಬಂದಿದ್ದು ಬಹಳ ಖುಷಿ ಆಯ್ತು. ಮೇಡಮ್, ನೀವು ಬಂದಿದ್ದು ನಮಗೆ ಬಹಳ ಖುಷಿ ಆಯ್ತು. ಆಲ್ ದ ವೆರಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ ಸರ್. ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ. ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ಯಾವ್ಯಾವ ದೇಶಕ್ಕೆ ಹೋಗಿದ್ದೋ ಎಲ್ಲ ನಿಮ್ಮ ಕಾರ್ಯಕ್ರಮದ ಬಗ್ಗೆ ಹೇಳಿದ್ದಾರೆ. ಅಂತ ಒಂದು ಕಾರ್ಯಕ್ರಮದ ಜೊತೆಗೆ ನೀವು ಈ ನಾಡಿನ ದೊಡ್ಡ ಸುಪ್ರಸಿದ್ಧ ನಟನಾಗಿ, ಹೆಂಗೆ ನಿಮ್ಮ ಸ್ನೇಹಿತ ದರ್ಶನ್ ಇವತ್ತು ಒಂದು ಒಳ್ಳೆ ಹೃದಯನ ಇಟ್ಕೊಂಡಿರುವಂತ ಮಗುವಿನಂತ ಒಬ್ಬ ಹುಡುಗ ಸೂಪರ್ ಸ್ಟಾರ್ ಆಗಿದ್ದಾನೆ. ಆ ಸ್ಥಾನಕ್ಕೆ ನೀನು ಹೋಗ್ಲಿ ಅಂತ ರಾಯರಲ್ಲಿ ನಾನು ಪ್ರಾರ್ಥನೆ ಥ್ಯಾಂಕ್ ಯು ಸರ್. ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ದಯವಿಟ್ಟು ಇದನ್ನ ಇಲ್ಲೇ ಓಪನ್ ಮಾಡಿ. ವೀಕ್ಷಕರೇ, ಮೇಲ್ಕೋಟೆ ಮಂಜಾ ತುಂಬಾ ಸಕ್ಸಸ್ಫುಲ್ ಆಗಿ ಓಡ್ತಾ ಇದೆ. ದಯವಿಟ್ಟು ಇದನ್ನೆಲ್ಲ ತಾವು ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಸ್ಟಾಪ್ ಪೈರಸಿ. ದಯವಿಟ್ಟು ಗಿಡ ನೆಡಿ, ನೀರನ್ನ ಉಳಿಸಿ. ನಗ್ತಾ ಇರಿ, ನಗಿಸ್ತಾ ಇರಿ. ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಥ್ಯಾಂಕ್ ಯು. ಗುಡ್ ನೈಟ್. ಬಾಯ್.